ಹಿರೇಕೆರೂರು ತಾಲೂಕಿನಲ್ಲಿ ಬರುವುದು. ಆಮೇಲೆ ಶಿಶುನಾಳ್ ಶರೀಫು ಚಿಕ್ಕಾವ್ ಬಸವರಾಜ ಬೊಮ್ಮಾಯಿ ಅವರ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಾವ್. ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಠಾಣ್ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಾವ್. ಕಾಂಕರಾಜ್ ಬಸವರಾಜ ಬೊಮ್ಮಾಯಿ ಅವರ ಕಾನ್ಸ್ಟಿಟ್ಯೂನ್ಸಿ ಬೇಡ ಬಾಡ ಬಾಡ ಬಾಡಗಳೊಂದು. ಸೊ ಇವರೆಲ್ಲ ಹುಟ್ಟಿದಂತ ಸ್ಥಳ. ಅವರೆಲ್ಲ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಮನುಷ್ಯ ಸಮಾಜದಲ್ಲಿ ಯಾವುದೇ ಧರ್ಮ ಇರಲಿಲ್ಲ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಹೇಳ್ತದ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಯಾವುದೇ ಧರ್ಮ ಇರಲಿ, ಅದು ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಆಮೇಲೆ ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ. ಇದರಲ್ಲಿ ನಂಬಿಕೆ ಇಟ್ಟಿರೋರು ನಾವು. ಅದಕ್ಕೋಸ್ಕರ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕನಕದಾಸರು, ನಾರಾಯಣರು ಇವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೀತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಆಗ್ತಕ್ಕಂಥ ಮಾತುಗಳನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಯಾಕಂದ್ರೆ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮನುಷ್ಯ ಧರ್ಮ ಮಾಡಬೇಕು, ಮನುಷ್ಯ ಸಮಾಜವನ್ನು ಮಾಡಬೇಕು, ಜಾತ್ಯತೀತ ಸಮಾಜವನ್ನು ಮಾಡಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮತ್ತೆ ಪರಸ್ಪರ ಈ ಕಂದಾಚಾರಗಳು ಮೌಢ್ಯಗಳೆಲ್ಲ ತೊಲಗಬೇಕು ಇಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಸಮಾಜದಲ್ಲಿ ಒಂದು ವೈಚಾರಿಕತೆ ಬರಬೇಕು, ವೈಜ್ಞಾನಿಕತೆ ಬರಬೇಕು. ಅದು ಎಲ್ಲರಿಗೂ ಬಂದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ನಮ್ಮ ಸರ್ಕಾರ ಮತ್ತೆ ನಮ್ಮ ಪಕ್ಷ ನಡೀತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ